ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬನ್ನಿ ಶಿವಾಜಿಯವರ ಮುಂದಿನ ಭಾಗದ ವಿಡಿಯೋ ನೋಡೋಣ. 1663 ಏಪ್ರಿಲ್ 5 ರಾತ್ರಿ ಶಿವಾಜಿ ಸೈಸ್ ಖಾನ್ ಶಿಬಿರದ ಮೇಲೆ ದಿಟ್ಟ ರಾತ್ರಿ ದಾಳಿ ನಡೆಸಿದರು. ಅವರು 400 ಜನರೊಂದಿಗೆ ಶೈಸ್ ಖಾನ್ ಅವರ ಮಹಲಿನ ಮೇಲೆ ದಾಳಿ ಮಾಡಿ ಖಾನ್ ಅವರ ಮಲಗುವ ಕೋಣೆಗೆ ನುಗ್ಗಿ ಅವರನ್ನು ಕೂಡ ಗಾಯಗೊಳಿಸಿದರು. ನಂತರ ಖಾನ್ 3 ಬೆರಳುಗಳನ್ನು ಕೂಡ ಕಳೆದುಕೊಂಡರು. ಈ ಗಲಾಟೆಯಲ್ಲಿ ಶೈಸ್ತಾ ಖಾನ್ ಅವರ ಮಗ ಮತ್ತು ಹಲವಾರು ಪತ್ನಿಯರು, ಸೇವಕರು ಮತ್ತು ಸೈನಿಕರನ್ನು ಕೂಡ ಮುಗಿಸಲ್ಪಟ್ಟರು. ಇನ್ನು ಖಾನ್ ಪುಣೆಯವರೆಗೆ ಮೊಘಲ್ ಪಡೆಗಳೊಂದಿಗೆ ಆಶ್ರಯ ಕೂಡ ಪಡೆದರು ಮತ್ತು ಈ ಮುಜುಗರಕ್ಕಾಗಿ ಔರಂಗಜೇಬ್ ಅವರನ್ನು ಬಂಗಾಳಕ್ಕೆ ವರ್ಗಾವಣೆ ಮಾಡುವ ಮೂಲಕ ಶಿಕ್ಷಿಸಿದರು. ನಂತರ ಶಾಯಿಸ್ತಾ ಖಾನ್ನ ದಾಳಿಗೆ ಪ್ರತಿಕಾರವಾಗಿ ಮತ್ತು ಈಗ ಖಾಲಿಯಾಗಿರುವ ತನ್ನ ಖಜಾನೆಯನ್ನು ಪರಿಪೂರ್ಣಗೊಳಿಸಲು 1664ರಲ್ಲಿ ಶಿವಾಜಿ ಶ್ರೀಮಂತ ಮೊಘಲ್ ವ್ಯಾಪಾರ ಕೇಂದ್ರವಾದ ಸುರತ್ ಬಂದರು ನಗರವನ್ನು ಲೂಟಿ ಮಾಡಿ 10 ಮಿಲಿಯನ್ಗೂ ಹೆಚ್ಚು ಮೌಲ್ಯದ ಲೂಟಿಯೊಂದಿಗೆ ಶಿಬಿರ ಹೂಡಿದನು. ಇನ್ನು ಫೆಬ್ರವರಿ 13, 1665ರಂದು ಅವನು ಇಂದಿನ ಕರ್ನಾಟಕದಲ್ಲಿ ಪೋರ್ಚುಗೀಸರ ಹಿಡಿತದಲ್ಲಿರುವ ಬಸ್ರೂರ್ ಮೇಲೆ ನೌಕಾದಾಳಿ ನಡೆಸಿ ದೊಡ್ಡ ಲೂಟಿಯನ್ನು ಮಾಡಿ ಸಂಪತ್ತನ್ನು ಕೂಡ ಗಳಿಸಿದನು. ಶಾಯಿಸ್ತಾ ಖಾನ್ ಮತ್ತು ಸುರತ್ ಮೇಲಿನ ದಾಳಿಗಳು ಔರಂಗಜೇಬನನ್ನು ಕೆರಳಿಸಿದವು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅವನು ಶಿವಾಜಿಯನ್ನು ಸೋಲಿಸಲು ರಜಪೂತ ಜನರಲ್ ಜೈ ಸಿಂಗ್ ಅನ್ನು ಸುಮಾರು 15,000 ಸೈನ್ಯದೊಂದಿಗೆ ಕಳುಹಿಸಿದನು. ಇನ್ನು 1665 ಉದ್ದಕ್ಕೂ ಜೈ ಸಿಂಗ್ನ ಪಡೆಗಳು ಶಿವಾಜಿಯನ್ನು ಕೂಡ ಒತ್ತಾಯಿಸಿದವು. ಅವರ ಅಶ್ವ ಸೈನ್ಯವು ಗ್ರಾಮಾಂತರವನ್ನು ಧ್ವಂಸ ಮಾಡಿತು ಮತ್ತು ಶಿವಾಜಿಯ ಕೋಟೆಗಳನ್ನು ಮುತ್ತಿಗೆ ಹಾಕಿತು. ಮೊಘಲ್ ಕಮಾಂಡರ್ ಶಿವಾಜಿಯ ಹಲವಾರು ಪ್ರಮುಖ ಕಮಾಂಡರ್ಗಳನ್ನು ಮತ್ತು ಅವನ ಅನೇಕ ಅಶ್ವ ಸೈನ್ಯವನ್ನು ಮೊಘಲ್ ಸೇನೆಗೆ ಎಳೆಯುವಲ್ಲಿ ಯಶಸ್ವಿಯಾದರು. ಇನ್ನು 1665 ಮಧ್ಯಭಾಗದಲ್ಲಿ ಪುರಂದರ್ನಲ್ಲಿರುವ ಕೋಟೆಯನ್ನು ಮುತ್ತಿಗೆ ಹಾಕಿ ವಶಪಡಿಸಿಕೊಳ್ಳುವ ಸಾಧ್ಯತೆ ಇದ್ದಾಗ ಶಿವಾಜಿ ಜೈಸಿಂಗ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. ಜೈಸಿಂಗ್ನನ್ನು ಸ್ವೀಕರಿಸುವಾಗ ಶಿವಾಜಿ ಹೇಗೆ ಹೇಳಿದ್ದಾಗಿ ಗಮನಿಸಲಾಗಿದೆ. ಶಿವಾಜಿಯವರು ಹೇಳಿದ್ದು ಹೀಗೆ: ಕ್ಷಮೆ ಕೇಳಲು ನಾನು ಅಪರಾಧಿ ಗುಲಾಮನಾಗಿ ಬಂದಿದ್ದೇನೆ ಮತ್ತು ನಿಮ್ಮ ಇಚ್ಛೆಯಂತೆ ನನ್ನನ್ನು ಕ್ಷಮಿಸುವುದು ಅಥವಾ ಮುಗಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಕೊಂಕಣ ದೇಶದೊಂದಿಗೆ ನನ್ನ ದೊಡ್ಡ ಕೋಟೆಗಳನ್ನು ನಾನು ಚಕ್ರವರ್ತಿಯ ಅಧಿಕಾರಿಗಳಿಗೆ ವಹಿಸಿಕೊಡುತ್ತೇನೆ ಮತ್ತು ನನ್ನ ಮಗನನ್ನು ಸಾಮ್ರಾಜ್ಯಶಾಹಿ ಸೇವೆಗೆ ಸೇರಿಸಲು ನಿಮ್ಮನ್ನು ಕೂಡ ಕಳುಹಿಸುತ್ತೇನೆ. ನನ್ನ ವಿಷಯದಲ್ಲಿ ಹೇಳುವುದಾದರೆ, ನಾನು ಚಕ್ರವರ್ತಿಗೆ ನನ್ನ ಗೌರವವನ್ನು ಸಲ್ಲಿಸಿದ 1 ವರ್ಷದ ಮಧ್ಯಂತರದ ನಂತರ ತಮ್ಮದೇ ಆದ ಪ್ರಾಂತ್ಯಗಳಲ್ಲಿ ಅಧಿಕಾರವನ್ನು ಚಲಾಯಿಸುವ ರಾಜ್ಯದ ಇತರ ಸೇವಕರಂತೆ ನನ್ನ ಹೆಂಡತಿ ಮತ್ತು ಕುಟುಂಬದೊಂದಿಗೆ 1 ಅಥವಾ 2 ಸಣ್ಣ ಕೋಣೆಗಳಲ್ಲಿ ವಾಸಿಸಲು ನನಗೆ ಅವಕಾಶ ಸಿಗಬಹುದು ಎಂದು ನಾನು ಭಾವಿಸುತ್ತೇನೆ. ನನ್ನ ಸೇವೆಗಳು ಯಾವಾಗಲೂ ಮತ್ತು ಎಲ್ಲಿ ಬೇಕಾದರೂ ಅಗತ್ಯವಿದೆ. ಆದೇಶಗಳನ್ನು ಸ್ವೀಕರಿಸಿದ ನಂತರ ನಾನು ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಕೂಡ ನಿರ್ವಹಿಸುತ್ತೇನೆ ಎಂದು 1665 ಜೂನ್ 11ರಂದು ಶಿವಾಜಿ ಮತ್ತು ಜೈಸಿಂಗ್ ಸಹಿ ಮಾಡಿದ ಪುರಂದರ ಒಪ್ಪಂದದಲ್ಲಿ ಶಿವಾಜಿ ತನ್ನ 23 ಕೋಟೆಗಳನ್ನು ಬಿಟ್ಟುಕೊಡಲು ಹಾಗೂ 12 ತನ್ನು ತನಗಾಗಿ ಇಟ್ಟುಕೊಳ್ಳಲು ಮತ್ತು 400,000 ಚಿನ್ನದ ನಾಣ್ಯಗಳನ್ನು ಮೊಘಲರಿಗೆ ಪರಿಹಾರವಾಗಿ ನೀಡಲು ಒಪ್ಪಿಕೊಂಡನು. ಶಿವಾಜಿ ಮೊಘಲರ ಸಾಮ್ರಾಜ್ಯದ ಸಾಮಂತನಾಗಲು ಮತ್ತು ತನ್ನ ಮಗ ಸಂಭಾಜಿಯನ್ನು 5,000 ಕುದುರೆ ಸವಾರರೊಂದಿಗೆ ಡೆಕ್ಕನ್ನಲ್ಲಿ ಮೊಘಲರ ಪರವಾಗಿ ಮನಸಬ್ದಾರ್ ಆಗಿ ಹೋರಾಡಲು ಕಳಿಸಲು ಕೂಡ ಒಪ್ಪಿಕೊಂಡನು. ಇನ್ನು ಜನವರಿ 1666ರಲ್ಲಿ ಬಿಜಾಪುರದ ವಿರುದ್ಧ ಪನ್ಹಲ್ಲ ಮತ್ತು ಪೊಂಡಾ ಕೋಟೆಯನ್ನು ವಶಪಡಿಸಿಕೊಳ್ಳಲು ಶಿವಾಜಿಯನ್ನು ಕೂಡ ಕಳುಹಿಸಲಾಯಿತು. ಅವರು ಪೊಂಡಾ ಮತ್ತು ಪಾನ್ನಾಲ ಕೋಟೆಯ ಮೇಲೆ ವಿಫಲ ಮುತ್ತಿಗೆಯನ್ನು ಕೂಡ ನಡೆಸಿದರು. ಆಗ ಮಾರ್ಚ್ 1666ರಲ್ಲಿ ಶಿವಾಜಿ ಮೊಘಲ್ ನ್ಯಾಯಾಲಯಕ್ಕೆ ಹೋದರು. ಒಪ್ಪಂದದ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಭಾಜಿಯನ್ನು ರಾಜಕೀಯ ಕೈದಿಯಾಗಿ ಕರೆದೊಯ್ಯಲಾಯಿತು. ಶಿವಾಜಿ ಸ್ವತಃ ನ್ಯಾಯಾಲಯಕ್ಕೆ ಹಾಜರಾಗುವುದರಿಂದ ವಿನಾಯಿತಿ ಪಡೆಯಲು ಕೂಡ ಬಯಸಿದ್ದರು. ಈ ಉದ್ದೇಶಕ್ಕಾಗಿ ಅವರು ಔರಂಗಜೇಬನಿಗೆ ಪತ್ರಗಳನ್ನು ಕೂಡ ಬರೆದರು. ಅವರ ಕಾರ್ಯಗಳಿಗೆ ಕ್ಷಮೆ ಮತ್ತು ಗೌರವದ ನಿಲುವಂಗಿಯೊಂದಿಗೆ ತನಗೆ ಭದ್ರತೆಯನ್ನು ಕೂಡ ಕೋರಿದರು. ಆಗ ಚಕ್ರವರ್ತಿಯಿಂದ ತನ್ನ ಅಪರಾಧಗಳನ್ನು ಕ್ಷಮಿಸಲು ಜೈಸಿಂಗ್ ಅವರನ್ನು ಬೆಂಬಲಿಸುವಂತೆ ಅವರು ವಿನಂತಿಸಿದರು. ಈಗ ನೀವು ನನಗೆ ರಕ್ಷಕ ಮತ್ತು ತಂದೆ, ಆದ್ದರಿಂದ ನಾನು ನಿಮ್ಮ ಮಗನ ಮಹತ್ವಾಕಾಂಕ್ಷೆಯನ್ನು ಪೂರೈಸುವಂತೆ ಕೂಡ ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಸೆಪ್ಟೆಂಬರ್ 15, 1665ರಂದು ಔರಂಗಜೇಬ್ ಅವರ ಕೋರಿಕೆಯನ್ನು ಪುರಸ್ಕರಿಸಿ ಗೌರವದ ನಿಲುವಂಗಿಯೊಂದಿಗೆ ಪತ್ರ ಮತ್ತು ಫಾರ್ಮನ್ ಅನ್ನು ಕೂಡ ಕಳುಹಿಸಿದರು. ಶಿವಾಜಿ ಚಕ್ರವರ್ತಿಗೆ ಧನ್ಯವಾದ ಹೇಳುವ ಪತ್ರದೊಂದಿಗೆ ಪ್ರತಿಕ್ರಿಯಿಸಿದರು. ಶಿವ ಜೀವಕ್ಕೆ ಸಮರ್ಪಿತನಾದ ಗುಲಾಮರಲ್ಲಿ ಅತ್ಯಂತ ನೀಚ, ಕಿವಿಯಲ್ಲಿ ದಾಸ್ಯದ ಉಂಗುರವನ್ನು ಮತ್ತು ಭುಜದ ಮೇಲೆ ವಿಧೇಯತೆಯ ಕಾರ್ಪೆಟ್ ಅನ್ನು ಧರಿಸಿದ ಒಂದು ಪರಮಾಣುವಿನಂತೆ ತನ್ನ ಶಾಶ್ವತ ಸಂತೋಷದ ಶುಭ ಸುದ್ದಿಯನ್ನು ಒಪ್ಪಿಕೊಳ್ಳುತ್ತೇನೆ. ಅಂದರೆ ಚಕ್ರವರ್ತಿಯ ಕೃಪೆಗಳು ಈ ಪಾಪಿ ಮತ್ತು ದುಷ್ಟಕರ್ತನು ತನ್ನ ಅಪರಾಧಗಳನ್ನು ಕ್ಷಮಿಸಲು ಅಥವಾ ಅವನ ತಪ್ಪುಗಳನ್ನು ಮುಚ್ಚಲು ಅರ್ಹನಾಗಿರಲಿಲ್ಲ. ಆದರೆ
ಚಕ್ರವರ್ತಿಯ ಕೃಪೆ ಮತ್ತು ಅನುಗ್ರಹವು ಅವನಿಗೆ ಹೊಸ ಜೀವನ ಮತ್ತು ಊಹಿಸಲಾಗದ ಗೌರವವನ್ನು ನೀಡಿದ ನಂತರ ಪುರಂದರದಲ್ಲಿ ಶಿವಾಜಿಯ ಬಂಧನ ಮತ್ತು ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ನೋಡೋಣ. 1666ರಲ್ಲಿ ಔರಂಗಜೇಬನು ಶಿವಾಜಿಯನ್ನು ತನ್ನ 9 ವರ್ಷದ ಮಗ ಸಂಭಾಜಿಯೊಂದಿಗೆ ಆಗ್ರಕ್ಕೆ, ಅಂದರೆ ಇಂದಿನ ದೆಹಲಿ ಎಂದು ಹೇಳುತ್ತೇವೆ, ಕರೆಸಿದನು. ಮೊಘಲ್ ಸಾಮ್ರಾಜ್ಯದ ವಾಯುವ್ಯ ಗಡಿಯನ್ನು ಬಲಪಡಿಸಲು ಔರಂಗಜೇಬನು ಶಿವಾಜಿಯನ್ನು ಈಗ ಆಫ್ಘಾನಿಸ್ತಾನದಲ್ಲಿರುವ ಕಂದಹಾರ್ಗೆ ಕಳುಹಿಸಲು ಯೋಜಿಸಿದನು. ಆದಾಗ್ಯೂ 1666ರ ಮೇ 12ರಂದು ಶಿವಾಜಿಯನ್ನು ಯುದ್ಧದಲ್ಲಿ ಸೋಲಿಸಿದ್ದ ತುಲನಾತ್ಮಕವಾಗಿ ಕೆಳದರ್ಜೆಯ ಶ್ರೀಮಂತರ ಪಕ್ಕದಲ್ಲಿ ನ್ಯಾಯಾಲಯದಲ್ಲಿ ಕೂಡ ನಿಲ್ಲಿಸಲಾಯಿತು. ಶಿವಾಜಿ ಅಪರಾಧ ಎಸಗಿ ಹೊರಗೆ ನುಗ್ಗಿ ಮತ್ತು ತಕ್ಷಣ ಗೃಹಬಂಧನದಲ್ಲಿ ಇರಿಸಲಾಯಿತು. ಜೈಸಿಂಗ್ನ ಮಗ ರಾಮ್ ಸಿಂಗ್ ಶಿವಾಜಿ ಮತ್ತು ಅವನ ಮಗನ ಕಸ್ಟಡಿಯನ್ನು ಖಾತರಿಪಡಿಸಿದನು. ಚಕ್ರವರ್ತಿಯು ತನ್ನ ಗೌರವ ನಿಲುವಂಗಿ, ಆನೆ ಮತ್ತು ಆಭರಣಗಳಂತಹ ಇಂದಿನ ಗೌರವಗಳನ್ನು ಸಹ ತಡೆ ಹಿಡಿದನು. ಔರಂಗಜೇಬನ ನ್ಯಾಯಾಲಯವು ಶಿವಾಜಿಯನ್ನು ಮುಗಿಸಬೇಕೇ ಅಥವಾ ಅವನನ್ನು ನೇಮಿಸಿಕೊಳ್ಳುವುದನ್ನು ಮುಂದುವರಿಸಬೇಕೆ ಎಂದು ಯೋಚಿಸುತ್ತಾ, ಕಾರಣ ಶಿವಾಜಿಯ ಗೃಹಬಂಧನದ ಸ್ಥಾನವು ಅಪಾಯಕಾರಿಯಾಗಿತ್ತು. ಶಿವಾಜಿಗೆ ಅವನ ವೈಯಕ್ತಿಕ ಸುರಕ್ಷತೆಯ ಭರವಸೆ ನೀಡಿದ ಜೈಸಿಂಗ್ ಔರಂಗಜೇಬನ ನಿರ್ಧಾರದ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಿದನು. ಶಿವಾಜಿ ತನ್ನನ್ನು ತಾನು ರಾಜನೆಂದು ಪರಿಗಣಿಸಿಕೊಂಡರೂ ಮೊಘಲ್ ಚಕ್ರವರ್ತಿಯ ದೃಷ್ಟಿಯಲ್ಲಿ ಅವನು ತುಲನಾತ್ಮಕವಾಗಿ ಯಶಸ್ವಿ ಬಂಡಾಯ ಜಮೀನ್ದಾರನಾಗಿದ್ದನು. ಕಾಬೂಲ್ಗೆ ನಿಯೋಜಿಸುವ ಆದೇಶ ಬರುವ ಹೊತ್ತಿಗೆ ಶಿವಾಜಿ ದಾರಿಯುದ್ದಕ್ಕೂ ಮುಗಿಸಲ್ಪಡುತ್ತೇವೆ ಎಂಬ ವದಂತಿ ನ್ಯಾಯಾಲಯದಲ್ಲಿ ಹರಡಿತ್ತು. ಆದಾಗ್ಯೂ ಶಿವಾಜಿ ಹೋಗಲು ನಿರಾಕರಿಸಿದಾಗ ಆದೇಶವನ್ನು ರದ್ದುಗೊಳಿಸಲಾಯಿತು. ನಂತರದ ಮಾತುಕತೆಗಳ ಸಮಯದಲ್ಲಿ ಶಿವಾಜಿ ಮನಸಬ್ದಾರ್ ಆಗುವ ಮೊದಲು ತನ್ನ ಕೋಟೆಗಳನ್ನು ವರ್ಗಾಯಿಸಲು ಕೂಡ ಒತ್ತಾಯಿಸಿದನು. ಆದರೆ ಚಕ್ರವರ್ತಿ ಆ ಬೇಡಿಕೆಯನ್ನು ತಿರಸ್ಕರಿಸಿದನು. ಇನ್ನು ಜೈಸಿಂಗ್ನ ಹಸ್ತಕ್ಷೇಪದಿಂದ ಮಾತ್ರ ಅವನನ್ನು ಮುಗಿಸುವ ಆದೇಶಗಳು ಕೂಡ ತಡೆಯಲ್ಪಟ್ಟವು. ಕೊನೆಯಲ್ಲಿ ಸನ್ಯಾಸಿಯಾಗಿ ಬನಾರಸ್ಗೆ ಹೊರಡುವ ಶಿವಾಜಿಯ ವಿನಂತಿಯನ್ನು ಸಹ ತಿರಸ್ಕರಿಸಲಾಯಿತು. ಹೌದು ವೀಕ್ಷಕರೇ, ಇದರ ಮುಂದುವರಿದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.